ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನನ್ನ ತವರು ಮನೆಯಿಂದ. ನನ್ನ ತಾಯಿಯವರು ಶ್ರೀಲಂಕಾ ಮಲ್ಲಿಗೆಯನ್ನು ಬೆಳೆದಿದ್ದಾರೆ. ಈ ಮಲ್ಲಿಗೆ ಶ್ರೀಲಂಕಾ ಭಾರತದಲ್ಲಿ ಬೆಳೆಯುತ್ತದೆ. ನೋಡಿ, ಈ ಗಿಡ ತುಂಬ ಉದ್ದವಾಗಿ ಬೆಳೆದಿದೆ. ಅದಕ್ಕೆ ನನ್ನ ತಾಯಿಯವರು ಇದನ್ನು ಕಟ್ ಮಾಡ್ತಾ ಇದ್ದಾರೆ. ಈ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಪೊದೆಯಾಗಿ ಬೆಳೆಯುತ್ತದೆ. ಮತ್ತು ಈ ಕಡ್ಡಿಗಳನ್ನು ಉಪಯೋಗಿಸಿಕೊಂಡು ಹೊಸ ಸಸಿಗಳನ್ನು ಮಾಡಿಕೊಳ್ಳಬಹುದು. ನೋಡಿ, ಈ ಮಲ್ಲಿಗೆಯನ್ನು ತುಂಬ ಸುಲಭವಾಗಿ ಬೆಳೆಸಿಕೊಳ್ಳಬಹುದು. ರೋಗದ ಬಾಧೆಯೂ ಕಡಿಮೆ. ವರ್ಷವಿಡೀ ಹೂವನ್ನು ಬಿಡುತ್ತದೆ. ನೋಡಿ, ಈಗ ಚಿಕ್ಕ ಕಡ್ಡಿಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರೆಲ್ಲ ಈ ಮಲ್ಲಿಗೆ ತಳಿಯನ್ನು ನೋಡಿದ್ದೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ಗಿಡ ನರ್ಸರಿಯಲ್ಲಿ ಸಿಗ್ತದೆ. ನೀವು ನರ್ಸರಿಯಲ್ಲಿ ಕೇಳಿ ನೋಡಿ, ಶ್ರೀಲಂಕಾ ಮಲ್ಲಿಗೆ ಗಿಡ ಬೇಕು ಅಂತ. ಅಥವಾ ನಿಮಗೆ ಪರಿಚಯದವರ ಮನೆಯಲ್ಲಿ ಇದ್ದರೆ ಒಂದು ಕಡ್ಡಿ ತಂದು ಹಾಕಿಕೊಳ್ಳಬಹುದು. ನಾವು ನಮ್ಮ ಪರಿಚಯದವರ ಮನೆಯಿಂದ ಕಡ್ಡಿ ತಂದು ಹಾಕಿಕೊಂಡದ್ದು. ತುಂಬ ಚೆನ್ನಾಗಿ ಬಂದಿದೆ. ಮಲ್ಲಿಗೆಯಲ್ಲಿ ಸುಮಾರು ಜಾತಿಗಳಿವೆ. ನಿಮ್ಮ ಮನೆಯಲ್ಲಿ ಯಾವ ಜಾತಿ ಮಲ್ಲಿಗೆ ಇದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ಮಲ್ಲಿಗೆಯನ್ನು ಅಂಗಳದ ತುದಿಯಲ್ಲಿ, ತೋಟದ ಬೇಲಿಯಲ್ಲಿ ಎಲ್ಲ ನೆಡಬಹುದು. ಸ್ವಲ್ಪ ನೀರು ಹಾಕಿದರೆ ಸಾಕು, ತುಂಬ ನೀರಿನ ಅವಶ್ಯಕತೆ ಇಲ್ಲ. ಒಳ್ಳೆ ಅಲಂಕಾರದ ಹೂವಾಗಿ ಕಾಣಿಸ್ತದೆ. ಈಗ 4-5 ಕವರ್ ತೆಗೆದುಕೊಂಡು ಮಣ್ಣನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಹೀಗೆ ಹಾಕಿ ಇಟ್ಟರೆ, ಕವರಲ್ಲಿ ಹಾಕಿ ಇಟ್ಟರೆ ಬೇರು ಬಂದ ಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೆಡ್ಬೋದು. ಮಳೆಗಾಲ ಆದ ಕಾರಣ ಚೆನ್ನಾಗಿ ಚಿಗುರ್ತದೆ. ಹೆಚ್ಚು ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಈಗ ಕಡ್ಡಿಗಳನ್ನು ನೆಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀವು ದಾಸವಾಳ ಗಿಡಗಳನ್ನು ಕಟ್ ಮಾಡ್ತೀರಲ್ಲ, ಆ ಕಡ್ಡಿಗಳನ್ನು ಈ ಥರ ಮಣ್ಣಲ್ಲಿ ಹಾಕಿ ಇಟ್ಟರೆ ಬೇರು ಬರುತ್ತದೆ. ನನ್ನ ತಾಯಿಯವರಲ್ಲಿ ಸುಮಾರು ಜಾತಿ ಸೇವಂತಿಗೆ ಗಿಡಗಳು ಇವೆ. ಕಳೆದ ವರ್ಷ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಈ ವರ್ಷ ಇನ್ನೂ ಹೂ ಬಿಡಬೇಕಷ್ಟೆ. ಈ ಮಲ್ಲಿಗೆ ಪ್ರಭೇದ ಸುಮಾರು ಜನ ನೋಡಿರಲಿಕ್ಕಿಲ್ಲ ಎಂದು ಈ ವಿಡಿಯೋವನ್ನು ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಮಿತ್ರರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.